ಸಮಾಜದ ಕೆಲವು ಕಿಡಿಗೇಡಿಗಳು ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಎಂಎಲ್ ಸುರೇಶ್ ಅವರ ಮೇಲೆ ಹಲ್ಲೆ ನಡೆಸಿ ಕಪ್ಪು ಮಸಿ ಬಳಿದ ಘಟನೆಯನ್ನು ತಾಲೂಕು ಕುರುಬರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಎಂದು ತಾಲೂಕು ಅಧ್ಯಕ್ಷ ಕೆಎಂ ಬೀರಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುರೇಶ್ ಅವರ ಆಡಳಿತ ಮಂಡಳಿ ಮುಂದಿನ 1 ವರ್ಷ ಮುಂದುವರಿಯುವ ಸಂಬಂಧ ಆಕ್ಷೇಪಣೆ ಇದ್ದರೆ ಸಂಘದ ಆವರಣದಲ್ಲಿ ಕುಳಿತು ಚರ್ಚಿಸಬೇಕು, ಅದನ್ನು ಬಿಟ್ಟು ಅಸಭ್ಯವಾಗಿ ವರ್ತಿಸಿ ಸಂಘದ ಮಾನ ಹಾಳು ಮಾಡುವುದು ತರವಲ್ಲ ಎಂದರು. ಕಳೆದ 5 ವರ್ಷಗಳಿಂದ ಸಂಘದ ಜಿಲ್ಲಾ ಆಡಳಿತ ಮಂಡಳಿಯಲ್ಲಿ ಯಾವುದೇ ಅವ್ಯವಹಾರ ನಡೆಸದೆ ಸುರೇಶ್ ಅವರು ಆಡಳಿತ ನಡೆಸಿದ್ದಾರೆ. ಕನಕಭವನದ ಅತಿಥಿಗೃಹ, ವಿನಾಯಕ ದೇವಸ್ಥಾನ ಕಾಮಗಾರಿ ಪೂರ್ಣಗೊಳಿಸಿ ಕನಕಭವನದ ಪೂರ್ವಭಾಗದ ಗೇಟ್ ಸಂಬಂಧ ಸಮಸ್ಯೆ ಬಗೆಹರಿಸಿ ಅದನ್ನು ತೆರೆಸಿರುವುದಲ್ಲದೆ ಚಿಕ್ಕಮಂಡ್ಯ ಕೆರೆಯಂಗಳದಲ್ಲಿ ಸಂಘದು ನಿವೇಶನ ಖರೀದಿಗೆ 23.80 ಲಕ್ಷ ರು ಸ್ವಂತ ಹಣ ನೀಡಿದ್ದಾರೆ ಎಂದು ಹೇಳಿದರು. ಅವರು ಅಧಿಕಾರಕ್ಕೆ ಬಂದ ನಂತರ ಜಿಲ್ಲಾ ಎಲ್ಲಾ ತಾಲೂಕು ಸಂಘಗಳನ್ನು ಸಹಕಾರ ನಿಯಮದಡಿ ನೋಂದಣಿ ಮಾಡಿಸಿದ್ದಾರೆ. ಅವರ ಕಾರ್ಯಗಳನ್ನು ಗಮನಿಸದ ಮಾಜಿ ಕಾರ್ಯದರ್ಶಿ ದೊಡ್ಡಯ್ಯ, ಸಾತನೂರು ಮಹೇಶ್, ಪಾಂಡವಪುರ ಕೃಷ್ಣ, ಅಣಸಾಲೆ ಶಿವಂಡ ಅವರು ಕೇವಲ ಸದಸ್ಯತ್ವ ನೋಂದಣಿ ಸಂಬಂಧ ಹಲ್ಲೆ ಮಾಡಿ ಕಪ್ಪು ಮಸಿ ಬಳಿದು ಸಮಾಜಕ್ಕೆ ಅವಮಾನ ಎಸಗಿದ್ದಾರೆ ಎಂದು ಕಿಡಿಕಾರಿದರು. ನಾವು 20 ವರ್ಷದಿಂದ ಈ ಸಂಘದಲ್ಲಿ ನಾವೇ ತಾಲೂಕು ಸಂಘಕ್ಕೆ ನನ್ನೇ ಇಟ್ಕೊಂಡು ಏಕೆ ನಡೆಸ್ಕೊಂಡು ಹಾಸ್ಟ್ಲು ಎಲ್ಲ ವಿಚಾರ ನಾವೇ ಮಾಡ್ಕೊಂಬತ್ತಾ ಇದ್ದೋ. ನಮ್ಮ ಜೊತೆಲಿ 15 ಜನ ನಿರ್ದೇಶಕರಿದ್ದರು. ಎಲ್ಲ ಜೊತೆಗೂಡಿ ಭಾರಿ ಚೆನ್ನಾಗಿ 18-20 ವರ್ಷದಿಂದ ನಡೆಸ್ಕೊಂಡ್ಬಂದಿದ್ದು. ಇವತ್ತು ಏನೋ ಹೊಸ್ದಾಗಿ ಕಟ್ಟಬೇಕು ಅಂತೇಳಿ ನಮ್ಮ ಜಿಲ್ಲಾ ಸಂಘದವರೆಲ್ಲ ಒಂದು ದೊಡ್ಡದಾಗಿ ಮನಸ್ಸು ಮಾಡಿ ಅವರು ಈ ಸಂಘನ ನಿರ್ಮಾಣ ಮಾಡಬೇಕು ಅಂತೇಳಿ ಮಾಡಿದ್ರು. ಈ ವಿಚಾರವಾಗಿ ಪಾಪ ಸುರೇಶ್ ಅಣ್ಣರು ಇದಕ್ಕೆ 4 ಕೋಟಿ ದುಡ್ಡನ್ನು ಕೂಡ ಸರ್ಕಾರದಿಂದ ತಂದಿದ್ದಾರೆ. ಆದರೂ ಕೂಡ ಈ ಕಿಡಿಗೇಡಿಗಳು ಏನಕ್ಕೆ ಹಿಂಗೆ ಮಾಡ್ತಾವ್ರೆ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಆ ಯಪ್ಪನ ನಾವು ಯಾರು ಇಲ್ಲದೇ ಟೈಮ್ನಲ್ಲಿ ಬಂದು ಇವರು ILST ನಮ್ಮ ಸಂಘಕ್ಕೆ ನಮ್ಮ ಸಮಾಜಕ್ಕೆ ಭಾರಿ ಕಪ್ಪು ಮಸಿ ಬೆಳೆದಂಗೆ ಬೆಳೆದಿದ್ದಾರೆ. ಇದ್ರ ಬಗ್ಗೆ ನಾವು ಇವರೇನೋ ಇದೇ ರೀತಿ ನಡ್ಕೊಂಡು ಮುಂದುವರಿಸ್ಕೊಂಡು ಹೋಗೋದೇ ಆದರೆ ನಾವು ಇದಕ್ಕೆ ಬದ್ಧಕಂಕಣವಾಗಿ ನಿಂತ್ಕೊಂಡು ಇವ್ರು ಮಾಡಿರೋ ವಿಚಾರಕ್ಕೆ ಖಂಡಿಸ್ತೀವಿ. ಇನ್ನೇನಾರು ತಿರ್ಗಾ ಇವ್ರು ಇದೇ ಮುಂದುವರಿಸ್ಕೊಂಡು ಹೋದ್ರೂ ಕೂಡ ನಾವು ಬಿಡೋಲ್ಲ. ಏನು ಮಾಡ್ತಾವ್ರೆ ಅಂದರೆ ಇವರು ಬರೀ ಸಂಘದ ಸದಸ್ಯರು ಮಾಡೋಕ್ಕೆ ಬರೀ ದಿನೇ ಬರೋದು, ಸಂಘ ಮಾಡೋದು, ಸದಸ್ಯರು ಮಾಡಿ ಕಾರ್ಡ್ ಕೊಡಿ, ಅವಕ್ಕೆಲ್ಲ ಪ್ರೊಸೀಜರ್ ಇರ್ತದೆ. ಇಷ್ಟು ದಿನ ಕಾರ್ಡ್ ಮಾಡ್ಸೋಕ್ಕೆ ಅವರೆಲ್ಲ ತಗೊಂಡು ಒಬ್ರಿಗೆ ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟು ವ್ಯವಸ್ಥೆ ಮಾಡಬೇಕು. ಬರೋದು ದಿನ ಬಂದು ಆ ಕೆಲಸ ಮಾಡೋ ಹುಡುಗರು ತೊಂದರೆ ಕೊಡ್ತಾವ್ರೆ. ಇವರೇನೋ ಇದೇ ಥರ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಾವಂತೂ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದವರೆಲ್ಲ ಇದೆ ಕರೆಸಿ ಇನ್ನೂ ದೊಡ್ಡದಾಗಿ ಮಾಡಬೇಕಾಯ್ತದೆ. ಅದರಿಂದ ಇವರು ಸುರೇಶ್ ಅಣ್ಣವರು ಏನಾದ್ರು ತಪ್ಪು ಮಾಡಿದರೆ ಬಂದು ಕೇಳಲಿ. ನೋಡಿ ಇವರು ಏನೇನು ಮಾಡೋರು ಇವ್ರು ಬಂದ ಮೇಲೆ ಅಂದರೆ ಇದೊಂದು ಯಾರೂ ಮುಂದಿದ್ದವರು 20 ವರ್ಷದಿಂದ ಮಾಡಿರಲಿಲ್ಲ. ಇದೊಂದು ಗೇಟ್ ಬಿಡ್ಸೋಕ್ಕಾಗಿರಲಿಲ್ಲ. ಮುಂದ್ಗಡೆ ಪೂರ್ವ ನಮ್ಮ ಇದ್ರಿಗೆ ಗೇಟ, ಆ ಗೇಟ್ಗೆ ಎಲ್ಲರೂ ಮುನ್ಸಿಪಾಲ್ಟಿಯವ್ರನ್ನೆಲ್ಲ ಕರೆದು ಅವ್ರನ್ನೆಲ್ಲ ಒಂದೇ ಗಣನಕ್ಕೆ ತಗೊಂಡು ಆ ಗೇಟ್ ರೆಡಿ ಮಾಡಿಸಿದ್ರು. ಈ ಬಿಲ್ಡಿಂಗ್ಗೆ ಶಂಕುಸ್ಥಾಪನೆ ಮಾಡಿಸ್ಬೇಕು ಅಂದರೆ ಸಿದ್ದರಾಮಯ್ಯರು ಕರೆಸಿ ಇದು ದೊಡ್ಡದಾಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದೊಂದು ಮಾಡಿಸಿದ್ರು. ನಮ್ಮ ಜನ ಎಲ್ಲ ಬಂದು ನೋಡೋರು. ಇವರು ಆಯಾ ತಾಲೂಕಿನಲ್ಲಿ ಇದ್ಕೊಂಡು ಅವ್ರವ್ರ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಬಂದು ಯಾರೋ 4 ಜನ ಕಿಡಿಗೇಡಿಗಳು ಈ ಥರ ಮಾಡಿಕೊಂಡು ಬಂದು ನಮಗೆ ತೊಂದರೆ ಕೊಡ್ತಾವ್ರೆ. ಅವ್ರ ಬಗ್ಗೆ ನಾವು ಆಮೇಲೆ ರಿಜಿಸ್ಟ್ರ್ ಆಗಿರಲಿಲ್ಲ. ನಮ್ಮ ಸಂಘನೇ 20 ವರ್ಷ 25-40 ವರ್ಷದಿಂದ ರಿಜಿಸ್ಟ್ರಿ ಆಗಿರಲಿಲ್ಲ. ಆ ರಿಜಿಸ್ಟ್ರ್ ಮಾಡ್ಸೋಕ್ಕೆ ಇವಯ್ಯ ಎಷ್ಟು ಶ್ರಮ ಬಿದ್ದವನೇ ನಮಗೆ ಗೊತ್ತು. ಇದು ರಿಜಿಸ್ಟ್ರ್ ಮಾಡಿಸಿ ಈ ಹಾಸ್ಟೆಲ್ದೆಲ್ಲ ಏನೇ ಕಂದಾಯ ಕಟ್ಟಬೇಕು ಕಟ್ಟಿ ವ್ಯವಹಾರ ಮಾಡಿದ್ರು. ತನ್ನ ಸ್ವಂತ ದುಡ್ಡಿನಲ್ಲಿ ಜಾಗ ತಗೋಬೇಕು ಅಂತೇಳಿ ಕೆರೆ ಒಳಗೆ ಮೂಡಾದವ್ರು ಹಿಡ್ಕೊಂಡು ಅಲ್ಲಿ 23 ಲಕ್ಷ ಕಟ್ಟಿ ಆ ಸಂಘ ರಿಜಿಸ್ಟ್ರ್ ಮಾಡಿಸ್ಕೊಂಡ್ರು. ಇನ್ನೂ ಉಳಿಕೆ ದುಡ್ಡು ಕಟ್ಟಬೇಕಾದ್ರೆ ಇವತ್ತಾಳೆ ನೋಟಿಸ್ ಬಂದದ, ಇನ್ನೂ ಉಳಿಕೆ ದುಡ್ಡು ಕಟ್ಟಿಲ್ಲ. ಅದಕ್ಕೆ ಯಾರೂ ಹೊಣೆ ಇಲ್ಲ. ಅದಕ್ಕೆ ಯಾರು ಮುಂದಾಗಿರೋದೇ ಹೊಣೆ ಆಗಬೇಕು. ಅದಕ್ಕೆ ಸುರೇಶರೇ ತಲೆ ಕೊಡಬೇಕು. ಇವರೆಲ್ಲ ಬಂದಿದ್ದು ಏನೋ ಮಾಡ್ಬಿಟ್ಟು ನೋಡಾಯ್ತಾರೆ. ಆ ಮಾಡುವಂಥ ಪುಣ್ಯಾತ್ಮ ಏನು ಮಾಡೋರು? ಇವ್ರು ಯಾರೂ ಬರೋಲ್ಲ. ಅದಾಯಿತು. 40 ವರ್ಷದಿಂದ ನವೀಕರಣ ಯಾವುದೇ ಕೂಡ ನಮ್ಮ ಜಿಲ್ಲೆ 7 ತಾಲೂಕಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ. ಸರಿಯಾಗಿ ಅವು ನವೀಕರಣ ಮಾಡಿಕೊಂಡು ಮುನ್ಸಿಪಾಲ್ಟಿಗೆ ಸೇರಿಸ್ಕೊಂಡಿಲ್ಲ. ಅವೆಲ್ಲ ನಿಂತ್ಕೊಂಡು ರೆಡಿ ಮಾಡ್ಸವ್ರೆ. ಅಂಥವ್ರು ಒಬ್ಬರು ಹಿಂದಿದ್ದವರೆಲ್ಲ ಏನೂ ಮಾಡಿರಲಿಲ್ಲ. ನಮ್ಮ ತಾಲೂಕು ಸಂಘಕ್ಕೆ ನಮ್ಮ ಕುರುಬರು ಹಾಸ್ಟೆಲೇ ವಹಿಸಿದಾಗ ಆ ಸಂಘ ನೋಡಿದ್ರೆ ಆ ಥರ ಇತ್ತು. ಅದನ್ನು ನಾವೆಲ್ಲ ಯಾರು ದಾನಿಗಳು ತೆಗಿಸ್ಕೊಂಡು ವ್ಯವಹಾರ ಮಾಡಿ ರೆಡಿ ಮಾಡಿದ್ರೆ ಇವರು ನಮ್ಮ ಕ್ರಿಮಿನಲ್ ಕೇಸ್ ಮಾಡಿಸಿದ್ರು. ಏನು ಕಿಡಿಗೇಡಿಗಳು ಅವರೆಲ್ಲ ಅವ್ರ ಜೊತೆ ಸೇರ್ಕೊಂಡು ಅವ್ರ ಜೊತೆ ಒಬ್ಬರು ಗುಂಪು ಅವರೇ
ಅವರೆಲ್ಲ ಸೇರ್ಕೊಂಡು ನನಗೆ ನಮ್ಮ ಮೇಲೆ ಒಂದು ಕೇಸ್ ಮಾಡಿಸೋರು ಕ್ರಿಮಿನಲ್ಲ. ಯಾವನೋ ಒಬ್ಬನ್ನ ಇಲ್ಲಿ ಸೇರಿಸ್ಕೊಂಡು ರೂಮ್ಗೆ ಅವನು ನಿಮ್ಮ ಇವರು ನಾಗರಾಜು ಅಂತ ಒಬ್ಬ ಕುಂಬಾರ ಸೆಟ್ರನ್ನು ಇದ್ದ ಇಲ್ಲಿ. ಅವನ ಖಾಲಿ ಮಾಡ್ಸೋಕ್ಕೆ ಎಲ್ಲರನ್ನೂ ಖಾಲಿ ಮಾಡಿಸಿ 8 ದಿನ ಕೇಳ್ದು. ನಿಮ್ಮ ಚೀಫ್ ಮಿನಿಸ್ಟರ್ ಆಗೋಣ ನಿಮ್ಮ ಕುರುಬರು ಅಂದ್ಬಿಟ್ಟು ನೀವು ಈ ಥರ ಮೆರೆದಿರ ಅಂದ. ಇದೇ ಅವ್ರ ಜೊತೆಲಿ ಗಲಾಟೆ ಮಾಡ್ಕೊಂಡು ತರಲೆ ಮಾಡೋ ಹುಡುಗನು ಕೇಸು ಸೇರಿದ್ದ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಮಾತನಾಡಿ, ಸುರೇಶ್ ಅವರ ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರ ನಡೆದಿದ್ದೇ ಆದರೆ ದೊಡ್ಡಯ್ಯ ಅವರ ಮನೆ ದೇವರು ಮೈಲಾರಲಿಂಗೇಶ್ವರ ದೇವಾಲಯದ ಬಳಿ ಪ್ರಮಾಣ ಮಾಡಿ ಸಾಕ್ಷ್ಯಗಳ ಸಮೇತ ಸಾಬೀತು ಮಾಡಲಿ ಎಂದು ಸವಾಲು ಹಾಕಿದರು. ಇವರೊಂದಿಗಿದ್ದ ಕಿಡಿಗೇಡಿಗಳಲ್ಲಿ ಓರ್ವನಾದ ತಾಲೂಕು ಸಂಘದ ನಿರ್ದೇಶಕ ರಮೇಶ್ ಹಾಗೂ ಶೈಲೇಶ್ ಎಂಬುವವರು 2025ರಲ್ಲಿ ಸಮುದಾಯ ಭವನ ಬಳಸಿಕೊಂಡಿದ್ದು ಇದುವರೆಗೆ ಹಣ ಪಾವತಿ ಮಾಡಿಲ್ಲ. ಇವರು ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದಾರೆ. ಹಲ್ಲೆಗೆ ಕಾರಣರಾದ ಜಿಲ್ಲಾ ನಿರ್ದೇಶಕರಾದ ಪಾಂಡವಪುರ ಕೃಷ್ಣ, ಸಾತನೂರು ಮಹೇಶ್, ಅಣಸಾಲೆ ಶಿವಣ್ಣ ಅವರನ್ನು ಅಮಾನತು ಮಾಡಿರುವುದಾಗಿ ಇದೇ ವೇಳೆ ತಿಳಿಸಿದರು. ನೋಟಿಗೆ ಮತ್ತೆ ನಮ್ಮ ಇದಕ್ಕೆ ಅಜೆಂಡಾ ಕಾಪಿಗೆ ಸೈನ್ ಆಗ್ತಾರೆ. ಇವ್ರು ಏನೂ ಪ್ರಶ್ನೆ ಕೇಳಿದ್ರೆ ಅಲ್ಲಿವರೆಗೆ 5 ವರ್ಷ ಬಾಯಿ ಮುಚ್ಚೆ ಕೂತ್ಕೊಬಿಟ್ಟೆ ಕೊನೆವರೆಗೆ ರಿನ್ಯೂವಲ್ ಹೋಗೋ ಟೈಮಲ್ಲೂ ಅವರೇ ರಿನ್ಯೂವಲ್ ಕಾಪಿ ಸಬ್ಮಿಟ್ ಮಾಡಬೇಕು. ಜೊತೆಲೆ ಅವರೇ ಇಲ್ಲೇ ಮೀಟಿಂಗ್ ಮಾಡಿದ್ದೀವಿ, ಇಲ್ಲೇ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಇಲ್ಲೆಲ್ಲ ಮುಗೀತು. ಈಗ ಹೋದ್ಮೇಲೆ ಸಬ್ಮಿಟ್ ಆದಮೇಲೆ DRಗೆ ಆಗಲೂ ಪ್ರಶ್ನೆ ಮಾಡ್ಬಾರ್ದು. DRಗೆ ಹೋಗಿ ಇವರು ಇಲ್ಲೇ ಗೊತ್ತು ನಾವು DR ಸಬ್ಮಿಟ್ ಮಾಡಿದ್ವಿ, ಮುಂದುವರೆಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಅನುದಾನ ಕೊಟ್ಟರು, ನಮಗಿಲ್ಲಿ ಕೆಲಸಗಳು ನಡೀತಾ ಇದೆ. ಕೇಂದ್ರ ಸಂಘದಲ್ಲಿ ಕೆಲಸಗಳು ನಡೀತಾ ಇದೆ. ಅವ್ರು ಅವ್ರಿಗೆ ಕೆಲಸ ಮಾಡ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಕರ್ಕೊಂಬಂದು ಗುದ್ಲಿ ಪೂಜೆ ಮಾಡಿಸಿದ್ವಿ. ಮಾಡಿದ್ಮೇಲೆ ತುರ್ತಾಗಿ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರು. 50 ವರ್ಷ ಬಿಡುಗಡೆ ಮಾಡಿದ್ರು ಮುಖ್ಯಮಂತ್ರಿಗಳು. ಅದಾದಮೇಲೆ ಕಟ್ಟಡ ಅರ್ಧಕ್ಕೆ ನಿಂತಿತ್ತು. ಜನಗಳು ಸಾರ್ವಜನಿಕರು ಬಂದು ಹೇಳಿದ್ರು, ನಮ್ಮ ಸಮಾಜದವರೆಲ್ಲ ಬಂದು ಸರ್ ನಿಲ್ಲಿಸಿದ್ರೆ ಅವಮಾನ ಆಗುತ್ತೆ, ಏನಾರು ಮಾಡಿ ಮುಖ್ಯಮಂತ್ರಿ ಅವರು ನಿಮ್ಮ ಅವಧಿಯಲ್ಲಿ ಅದು ಸಂಪೂರ್ಣ ಮಾಡಿ ನೀವು ಅಂತ ಹೇಳಿದ್ಮೇಲೆ ಅದನ್ನು ನಾವು ಅಲ್ಲಿ ಸಾಲಗಳು ತಂದು ಯಾರು ಸ್ನೇಹಿತರ ಹತ್ರ ದುಡ್ಡು ಇಸ್ಕೊಂಡ್ಬಂದು 1 ಕೋಟಿ ಮೇಲೆ ಹೆಚ್ಚಾಗಿ ಅಮೌಂಟ್ ಹಾಕಿದ್ವಿ. ಅದಲ್ದಾನೆ ಕೆಲಸಗಳು 50 ಲಕ್ಷ ಬಂದು ಕೇಳಿದ್ರು. ಇಲ್ಲಿ ಕೇಳಿ ಸರ್ ಹೇಳ್ಬಿಡ್ತೇನೆ, ಇಲ್ಲಿ ಸಂಪೂರ್ಣ ಹೇಳ್ಬಿಡ್ತೇನೆ ಕೇಳಿ. 50 ಲಕ್ಷ ಗೊತ್ತಿದ್ದು ಅವ್ರು ಬಂದು ನೋಡೋರೆ. ಇಲ್ಲೆಲ್ಲ ಬರ್ತಾರೆ, ಅಲ್ಲಿ ಬಂದು ಕೂತ್ಕೋತಾರೆ, ಮಾತಾಡ್ತಾರೆ. ಫಸ್ಟ್ ಏನು ಹೇಳಿದ್ರು, ಭ್ರಷ್ಟಾಚಾರ ಆರೋಪ ಮಾಡಿದ್ರು. ಅಧ್ಯಕ್ಷ ಭ್ರಷ್ಟ, ಕಳ್ಳ, ಮೋಸ ಮಾಡ್ದ ಅಂತ. ಒಂದು ಸವಾಲು ಹಾಕ್ತೀನಿ ಸರ್, ಇಲ್ಲಿ ದೊಡ್ಡೇನಿಗೆ ಅವ್ರ ಮಗ ಇವತ್ತು ಮಾಧ್ಯಮ ಬಿತ್ತರಿಗೆ ಎಲ್ಲ ಭಾರಿ ಮೇಲೆ ಗೌರವ ಇದೆ. TV5 ಅವ್ರ ಮಗ ಮಾಧ್ಯಮ ಶಶಿಕುಮಾರ್ ಅಂತ ಇವತ್ತು ಸಂಘದ ಕೂತ್ಕೊಂಡು ಕನಕ ಬಂದು ಕೂತು ಹೇಳ್ತಾ ಇದ್ದೀನಿ ಸರ್, ಅವ್ರ ಮನೆದೇವ್ರು ಯಾವುದು ದೊಡ್ಡಯ್ಯಂದು ವೀರೇಶ್ವರ ಸ್ವಾಮಿ. ಇಲ್ಲ ಕನಕ ಬಂದಲ್ಲ ಸರಿ, ಇಲ್ಲಾರು ಸರಿ, ನಿಮ್ಮ ಮಾಧ್ಯಮ ನೀವು ಬನ್ನಿ, ನಮ್ಮ ಸಂಘದ ನಿರ್ದೇಶಕರು ನಾವಿರ್ತೀವಿ, ಅವರು ಬರಲಿ, ದೊಡ್ಡಯ್ಯನ ಬರಲಿ. ಸಂಘದಲ್ಲಿ 10 ರೂಪಾಯಿ ಭ್ರಷ್ಟಾಚಾರ ಆಗಿದ್ರೆ ಅವ್ರ ಮಗ ಮಾಧ್ಯಮದಲ್ಲಿ ಏನೋ ಇಟ್ಕೊಂಡು ಏನೋ ಮಾತಾಡ್ತಾರೆ, ಮಾಡಲಿ, ಸಂತೋಷ ನಮಗೆ. ಭ್ರಷ್ಟಾಚಾರ ಇದ್ರೆ ಅವರೇ ಬಂದು ಕೂತ್ಕೊಳ್ಳಿ. ಸಂಘದಲ್ಲಿ ಏನು ಅವ್ಯವಹಾರ ಆಗಿದೆ, ಎಷ್ಟು 10 ರೂಪಾಯಿ ಭ್ರಷ್ಟಾಚಾರ ಆಗಿದ್ರೆ ಹ್ಯಾಂಗೆ ಮಾಡ್ಕೊತೀವಿ ಸಂಘ ಮುಂದ್ಗಡೆ, ಅದ ಪ್ರೂವ್ ಮಾಡ್ಬೇಕು. ಅವರು ದೊಡ್ಡಯ್ಯನ ಮಗ ಮತ್ತು ದೊಡ್ಡಯ್ಯ ಇಲ್ಲಿ ಕರ್ಕೊಂಡು ಕಿಡಿಗೇಡಿಗಳು ನೋಡಿ ಸರ್. ಇಲ್ಲಿ ನೋವಾಗುತ್ತೆ ಸರ್ ನಮಗೆ. 10 ರೂಪಾಯಿ ಅನ್ನ ದುಡ್ಡು ಇದ್ರಲ್ಲ ಸಂಘದಲ್ಲಿ. 13 ವರ್ಷ ಯಾರೂ ಕೇಳಿ ಬರಲಿಲ್ಲ. ಕೆಲಸ ನಡೀತದೆ ಅಂದ್ಬಿಟ್ಟು 13 ವರ್ಷ ಯಾರೂ ಒಳಗೆ ಬರಲಿಲ್ಲ, ಯಾರು ಕೇಳಲಿಲ್ಲ. ಅವ್ರು ಮಾಡೋದೇ ಆಟ, ಅವ್ರು ಮಾಡೋದೇ ಕೆಲಸಕ್ಕೆ ಅಂತ ಅವ್ರು ಮಾಡೋದೇ ಇದು ನಡೀತಾ ಇದ್ದಲ್ಲ. ನಾವು ಕಲ್ಯಾಣ ಅಲ್ಲೇ ನಾವು ಸಿಗಬೇಕು, ನಾವೇನು ಕೇಳಲ್ಲ. 13 ವರ್ಷ ಎಲೆಕ್ಷನ್ ನಡೆಯಿಲ್ಲ, ಸತ್ಯ ಇದು. ಕೊನೆಗೆ ಆಯಿತು, ನಾವು ಬಂದು 13 ವರ್ಷ ನಾವು ಬಂದು ಮಾಡ್ದೋ. ನಾವು ಕೇಳ್ದಂಗೆ ಗೊತ್ತಿಲ್ಲ. ಒಂದೇ ವಿಷಯ, ನಾವೇನು ಇದು ಮಾಡ್ತಾ ಇಲ್ಲ. ಈಗ ಸುರೇಶ್ ಅಣ್ಣವರು ಬಂದ ಮೇಲೆ ಅಣ್ಣ ಸುಮಾರು ಕೆಲಸವನ್ನು ದೇವಸ್ಥಾನ ನಿಂತೋಗಿತ್ತು, ಇನ್ನು ಹಾಸ್ಟೆಲ್ ಕಟ್ಟು ಅರ್ಧಂಬರ್ಧಾಗಿತ್ತು, ಎಲ್ಲ ಬಂದು ಒಂದೊಂದು ಕಡೆ ಕೆಲಸ ಮುಗಿಸಿ ಸೇಮ್ ಖರ್ಚು 2 ಸತಿ ಇಲ್ಲೇ ಇದೇ ಜಾಗದಲ್ಲಿ ಸೇಮ್ ಖರ್ಚು 10 ಗಂಟೆ ಮಾಡಿಸಿದ್ರು. ಈಗ ಅದು ಗುಂಡು ಪೂಜೆ ಮಾಡಿಸಿದ್ರು. ಈಗ 4 ಕೋಟಿ ದುಡ್ಡನ್ನು ತಂದು ಅವರನ್ನ ಈಗ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಈಗ ಜನರಲ್ ಬಡ್ಡಿ ಮೀಟಿಂಗಿನ ಜನಗಳು ಏನಂದರು, ಸರ್ ನೀವು ಇರುವಾಗಲೇ ಬಿಲ್ಡಿಂಗ್ ಮುಗಿಸ್ಬಿಡಿ ಸರ್ ಅಂತ. ನಮ್ಮ ಜನಪ್ರತಿನಿಧಿಗಳೇ, ನಮ್ಮ ನಾಯಕರುಗಳೇ ಎಲ್ಲ ಸದಸ್ಯಗಳೇ ಎದ್ದು ಪೂರ್ತಿ ಇಷ್ಟು ಬಂದು 700 ಜನದಲ್ಲಿ ಬರೀ 50 ಜನ ಮಾತ್ರ ಇರೋದು ಮಾಡೋದು. ಇನ್ನು 650 ಜನ ಎಷ್ಟೊಂದು ಎಂದಿದಾರಲ್ಲ ಬಿಲ್ಡಿಂಗ್ ಮಾಡೋದು. ಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀನಿವಾಸ್, ಖಜಾಂಚಿ ರಾಜು, ಮೀನಾಕ್ಷಿ, ಮಹೇಶ್, ನರಸಪ್ಪ ಹೆಗಡೆ, ಹುಚ್ಚಪ್ಪ ಇತರರಿದ್ದರು.